ನಮಸ್ಕಾರ. ಆರ್‌ಸಿಬಿ ಮುಂದಿನ ಪಂದ್ಯ ಯಾವಾಗ, ಯಾರ ವಿರುದ್ಧ, ಎಲ್ಲಿ, ಎಷ್ಟು ಗಂಟೆಗೆ ಆರಂಭ ಗೊತ್ತಾ? ಇಲ್ಲಿದೆ ನೋಡಿ ಪಂದ್ಯದ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, ಈ ಬಾರಿಯ IPL 2026ರಲ್ಲಿ ಆರ್‌ಸಿಬಿ ತನ್ನ 5 ಪಂದ್ಯಗಳನ್ನು ಮನೆಯಂಗಳ ಅಂದರೆ ಚಿನ್ನಸ್ವಾಮಿ ಅಂಗಳದಲ್ಲಿ ಆಡಿತ್ತು. ಹೀಗಾಗಿ ಉಳಿದಿರುವ 2 ಪಂದ್ಯಗಳನ್ನು ರಾಯ್ಪುರ್ಗೆ ಇಲ್ಲಿ ಶಿಫ್ಟ್ ಮಾಡಲಾಗಿದ್ದು, ಹೀಗಾಗಿ ಆರ್‌ಸಿಬಿ ತನ್ನ 11ನೇ ಪಂದ್ಯವನ್ನು ಯಾರ ವಿರುದ್ಧ ಆಡಿದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೇನೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಆರ್‌ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ರೋಹಿತ್ ಮತ್ತು ಕೊಹ್ಲಿ ಈ ಇಬ್ಬರಲ್ಲಿ ಬೆಸ್ಟ್ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ ಯಾರು ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ಇನ್ನು ಆರ್‌ಸಿಬಿ ತನ್ನ ಮೊದಲ ಪಂದ್ಯವನ್ನು ಅಂದರೆ ಶುಭಾರಂಭದ ಪಂದ್ಯದಲ್ಲಿ SRH ತಂಡವನ್ನು ಬಗ್ಗು ಬಡಿದಿತ್ತು. ಈ ಮೂಲಕ ಎರಡನೆಯ ಪಂದ್ಯದಲ್ಲಿ 5 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ CSK ತಂಡವನ್ನು ಬಗ್ಗು ಬಡಿದ ಆರ್‌ಸಿಬಿ ತಂಡ ತನ್ನ 3ನೇ ಪಂದ್ಯವನ್ನು ಗುವಾಹಟಿಯಲ್ಲಿ RR ವಿರುದ್ಧ ಸೋಲು ಕಂಡಿತ್ತು. ಈ 4ನೇ ಪಂದ್ಯದಲ್ಲಿ MI ವಿರುದ್ಧ ಅವರದೇ ಆದ ಹೋಮ್ ಗ್ರೌಂಡ್ ವಾಂಖೇಡೆ ಮೈದಾನದಲ್ಲಿ ಗಟ್ಟಿ ಬಿಗಿದ ಆರ್‌ಸಿಬಿ ತಂಡ ಮುಂದಿನ ಪಂದ್ಯದ ಎಂದರೆ 5ನೇ ಪಂದ್ಯವನ್ನು LSC ವಿರುದ್ಧ ಬೆಂಗಳೂರಿನಲ್ಲಿ ಗೆದ್ದು ಬಿಗಿತ್ತು. 6ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್‌ಸಿಬಿ ತಂಡ ತನ್ನ ಚಿನ್ನಸ್ವಾಮಿ ಅಂಗಳದಲ್ಲಿ ಸೋಲು ಕಂಡರೆ, 7ನೇ ಪಂದ್ಯವನ್ನು ಕೂಡ ಇಲ್ಲಿ GT ವಿರುದ್ಧ ಬೆಂಗಳೂರಲ್ಲಿ ಆರ್‌ಸಿಬಿ ಗೆದ್ದು ಬಿಗಿತ್ತು. 8ನೇ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡಿದ ಆರ್‌ಸಿಬಿ ತಂಡ ಡೆಲ್ಲಿಯಲ್ಲೇ ಡೆಲ್ಲಿ ತಂಡವನ್ನು ಮಣಿಸಿ ಬಗ್ಗು ಬಡಿದಿತ್ತು. 9ನೇ ಪಂದ್ಯವನ್ನು ಆರ್‌ಸಿಬಿ ತಂಡ GT ವಿರುದ್ಧ ಅಹಮದಾಬಾದ್ನಲ್ಲಿ ಸೋಲು ಕಂಡಿತ್ತು. ಇನ್ನು ಆರ್‌ಸಿಬಿ ತಂಡ ತನ್ನ 10ನೇ ಪಂದ್ಯವನ್ನು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡಿದ್ದು ಯಕಾನ ಮೈದಾನದಲ್ಲಿ ಆರ್‌ಸಿಬಿ ತಂಡ ಇಲ್ಲಿ ಸೋಲುಂಡು ಬರ್ತದೆ. ಆರ್‌ಸಿಬಿ ತಂಡಕ್ಕೆ ಮುಂದಿನ ಪಂದ್ಯ ಇರೋದು ಯಾರ ವಿರುದ್ಧ ಅಂತ ಕೇಳ್ತಿದ್ರೆ ಸ್ನೇಹಿತರೆ, ಇನ್ನು ಆರ್‌ಸಿಬಿ ತಂಡ ತನ್ನ 54ನೇ ಪಂದ್ಯ ಅಂದರೆ IPL 2026ರಲ್ಲಿ 54ನೇ ಪಂದ್ಯ ಆರ್‌ಸಿಬಿ ಮತ್ತು MI ಮಧ್ಯ ನಡೀತಾ ಇದೆ. ಈ ಒಂದು ಪಂದ್ಯ ಮೇ 10ರಂದು ನಿಮಗೆ ರಾಯ್ಪುರ್ನಲ್ಲಿ ಸಿಗ್ತಿರೋದ್ರಿಂದ ಸಾಯಂಕಾಲ 7:30ಕ್ಕೆ ಇದು ನಡೆಯಲಿರುವ ಒಂದು ಪಂದ್ಯವಾಗಿದೆ. ಹೀಗಾಗಿ ಆರ್‌ಸಿಬಿ ತನ್ನ ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಸ್ಥಾನದಲ್ಲಿ ಇದ್ದರೆ, ಇತ್ತ ಮುಂಬೈ ಇಂಡಿಯನ್ಸ್ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ 9ನೇ ಸ್ಥಾನವನ್ನು ಅಲಂಕರಿಸಿದೆ. ಈ ಮೂಲಕ ಆರ್‌ಸಿಬಿ ಟಾಪ್ 4ರಲ್ಲಿ ಕಾಣಿಸಿಕೊಂಡರೆ, ಇತ್ತ MI ತಂಡ ಕೊನೆಯ ಸ್ಥಾನದಲ್ಲಿ ಅಂದರೆ 9ನೇ ಸ್ಥಾನದಲ್ಲಿ ಉಳಿದುಕೊಂಡಿದೆ. ಇನ್ನು IPLನಲ್ಲಿ ಆರ್‌ಸಿಬಿ ತನ್ನ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ವಾಂಖೇಡೆ ಮೈದಾನದಲ್ಲಿ ಮುಂಬೈ ತಂಡವನ್ನು ಬಗ್ಗು ಬಡಿದು ಇತಿಹಾಸವನ್ನು ನಿರ್ಮಿಸಿತ್ತು. ಈ ಮೂಲಕ ತನ್ನ 2ನೇ ಪಂದ್ಯವನ್ನು MI ವಿರುದ್ಧ ಆರ್‌ಸಿಬಿ ರಾಯ್ಪುರ್ ಅಂಗಳದಲ್ಲಿ ಆಡ್ತಾರೆ. ಸ್ನೇಹಿತರೆ, ಇದು ಆರ್‌ಸಿಬಿಗೆ 11ನೇ ಪಂದ್ಯವಾದರೆ ಮುಂಬೈ ಇಂಡಿಯನ್ಸ್ಗೂ ಕೂಡ ಇದು IPL 2026ರಲ್ಲಿ 11ನೇ ಪಂದ್ಯವಾಗಲಿದೆ. ಇದು ಏನಪ್ಪ ಅಂದರೆ ಸದ್ಯಕ್ಕೆ ಬರ್ತಿರುವ ವರದಿಗಳ ಪ್ರಕಾರ ತನ್ನ ಆರ್‌ಸಿಬಿ 11ನೇ ಪಂದ್ಯವನ್ನು ಮುಂಬೈ ವಿರುದ್ಧ ರಾಯ್ಪುರ್ ಅಂಗಳದಲ್ಲಿ ಮೇ 10ರಂದು ಆಡಲಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.